ಕಾವೇರಿಗಾಗಿ ತಲೆ ಮೇಲೆ ಕಲ್ಲು ಹೊತ್ತು ರೈತರ ಪ್ರೊಟೆಸ್ಟ್. ತಮಿಳುನಾಡಿಗೆ ಮತ್ತೆ ಕಾವೇರಿ ನೀರು. ಸಿಡಬ್ಲ್ಯೂಆರ್ಸಿ ಸಿಡಬ್ಲ್ಯೂಎಂಎ ಆದೇಶದ ಹಿನ್ನೆಲೆ ಮಂಡ್ಯದಲ್ಲಿ ಮುಂದುವರೆದ ಕಾವೇರಿ ಹೋರಾಟ. ತಲೆ ಮೇಲೆ ಕಲ್ಲು ಹೊತ್ತು ರೈತರ ವಿಭಿನ್ನ ಪ್ರತಿಭಟನೆ. ಮಂಡ್ಯದ ಶ್ರೀರಂಗಪಟ್ಟಣ ತಾಲೂಕು ಕಚೇರಿಯ ಬಳಿ ನಡೆದ ಪ್ರತಿಭಟನೆ. ತಮಿಳುನಾಡಿಗೆ ನೀರು ಬಿಡುತ್ತಿರುವ ರಾಜ್ಯ ಸರ್ಕಾರಕ್ಕೆ, ಕಾವೇರಿ ವಿಚಾರವಾಗಿ ಮೌನವಾಗಿರುವ ಜಿಲ್ಲೆಯ ಜನಪ್ರತಿನಿಧಿಗಳಿಗೆ ರೈತರಿಗೆ ತಮಿಳುನಾಡಿಗೆ ನೀರು ಬಿಟ್ಟ ರಾಜ್ಯ ಸರ್ಕಾರಕ್ಕೆ, ತೀರ್ಮಾನ ಕೊಟ್ಟ ರಾಜ್ಯ ಸರ್ಕಾರಕ್ಕೆ, ಕಾವೇರಿ ನ್ಯಾಯಮಂಡಳಿಯ ತೀರ್ಮಾನಕ್ಕೆ, ಸುಪ್ರೀಂ ಕೋರ್ಟ್ ತೀರ್ಮಾನಕ್ಕೆ ಅಯ್ಯಯ್ಯೋ ಅಯ್ಯಯ್ಯೋ ಯಾತಕ್ಕಾಗಿ ಹೋರಾಟ, ಯಾತಕ್ಕಾಗಿ ಹೋರಾಟ, ಸರ್ಕಾರವಂತೆ ಸರ್ಕಾರ, ಸರ್ಕಾರವಂತೆ ಸರ್ಕಾರ, ಕಾನೂನಂತೆ ಕಾನೂನು, ಕಾನೂನಂತೆ ಕಾನೂನು, ರೈತರ ತಲೆ ಮೇಲೆ ಭೂಮಿ ತಾಯಿ ಹೋರಾಟ ಸಮಿತಿಯಿಂದ ನಡೆದ ಪ್ರತಿಭಟನೆ. ತಲೆ ಮೇಲೆ ಕಲ್ಲು ಹೊತ್ತು ಪ್ರಾಧಿಕಾರಗಳು ಹಾಗೂ ರಾಜ್ಯ ಸರ್ಕಾರದ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ. ರೈತರ ತಲೆ ಮೇಲೆ ಚಪ್ಪಲಿ ಹಿಡಿದ ರಾಜ್ಯ ಸರ್ಕಾರಕ್ಕೆ, ತಮಿಳುನಾಡಿಗೆ ಮತ್ತೆ 9,000 ಕ್ಯೂಸೆಕ್ಸ್ ನೀರು ಬಿಡಲು ಪ್ರಾಧಿಕಾರ ಆದೇಶ ಮಾಡಿದೆ. ಕರ್ನಾಟಕದ ರೈತರಿಗೆ ಶಾಶ್ವತವಾಗಿ ವಿಷ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರದ ಪ್ರಾಧಿಕಾರಕ್ಕೆ ಸರಿಯಾದ ಮಾಹಿತಿ ಕೊಡದೆ ಈ ಕೆಟ್ಟ ತೀರ್ಪು ಬಂದಿದೆ. ನೀರಾವರಿ ಸಚಿವರು ಹಾಗೂ ಜಿಲ್ಲೆಯ ಶಾಸಕರು ಬೇಜವಾಬ್ದಾರಿ ಕಾರಣವಾಗಿದೆ. ನೀರಿಲ್ಲದಿದ್ದರೂ ತಮಿಳುನಾಡಿಗೆ ನೀರು ಬಿಡೋದಕ್ಕೆ ಈ ಮುಖ್ಯಮಂತ್ರಿ ಶಾಸಕರೇ ಆಗಬೇಕಿಲ್ಲ. ಮುಂದಿನ ದಿನಗಳಲ್ಲಿ ನಿಮ್ಮ ವಿರುದ್ಧ ದೊಡ್ಡ ಮಟ್ಟದ ಹೋರಾಟ ಮಾಡುವುದಾಗಿ ಎಚ್ಚರಿಕೆ ಕೊಟ್ಟ ರೈತರು. ಏನು ಕಾವೇರಿ ನೀರಿಗೆ ಸಂಬಂಧಪಟ್ಟಂತೆ ಇರುವಂತಹ ನಿಯಂತ್ರಣ ನಿರ್ವಹಣಾ ಸಮಿತಿಗಳು ಮತ್ತೆ 9,000ನ ಕೆಲವು ದಿನ ಹರಿಸಬೇಕು ಅಂತ ಹೇಳುವಂಥದ್ದು ಕರ್ನಾಟಕದ ರೈತರಿಗೆ ಶಾಶ್ವತವಾಗಿ ವಿಷ ಕೊಟ್ಟ ರೀತಿ. ಸರ್ಕಾರ, ವಿಶೇಷವಾಗಿ ರಾಜ್ಯ ಸರ್ಕಾರ ಸರಿಯಾದಂತ ಮಾಹಿತಿ ಕೊಡದೆ ಈ ಕೆಟ್ಟ ಆರೋಪ, ಕೆಟ್ಟ ತೀರ್ಪು ಬಂದಿದೆ. ಈ ತೀರ್ಪು ಬಂದಿರೋದಕ್ಕೆ ರಾಜ್ಯ ಸರ್ಕಾರ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಹಾಗೂ ನಮ್ಮ ಜಿಲ್ಲೆಯ ಎಲ್ಲಾ ಶಾಸಕರುಗಳು ಬೇಜವಾಬ್ದಾರಿ ಕಾರಣ ಆಗಿದೆ. ನೀರು ಇಲ್ಲದೆ ಇರೋ ನೀರನ್ನ ಬಿಡಿ ಅಂತ ಹೇಳಿದಾಗಲೂ ಬಿಡಕ್ಕೆ ಇವರೇ ಎಂಎಲ್ಎಗಳಾಗಬೇಕಾದಿಲ್ಲ, ಬಿಡಕ್ಕೆ ಇವರೇ ಮುಖ್ಯಮಂತ್ರಿ, ಜಿಲ್ಲಾ ಉಸ್ತುವಾರಿ ಮಂತ್ರಿ ಆಗಬೇಕಾದಿಲ್ಲ. ಬಹುಶಃ ಮಂಡ್ಯ ರೈತರ ಬಗ್ಗೆ ಎಚ್ಚೆತ್ತು ಧ್ವನಿ ಎತ್ತಿ ಇಲ್ಲ ಅಂತ ಹೇಳಿದ್ರೆ ಮಂಡ್ಯ ರೈತರು ನಿಮ್ಮ ವಿರುದ್ಧ ಸರಿಯಾದ ನೇರವಾದಂತಹ ಕಾರ್ಯಕ್ರಮ ಹಾಕುವಂತ ಅನಿವಾರ್ಯತೆ ಇದೆ. ಖಂಡಿತ ಆಗ್ತೀವಿ. ನೀರಿನ ಸಂರಕ್ಷಣೆಗೆ ಮಂಡ್ಯ ರೈತರ ಹೋರಾಟ ನಿರಂತರವಾಗಿರುತ್ತೆ. ದೇಶ ಕಾಯುವ ಯೋಧರಿಗಿಂತ HIV ರೋಗದಿಂದ ಸಾಯುತ್ತಿರುವ ಯುವ ಜನರ ಸಂಖ್ಯೆ ಹೆಚ್ಚಾಗುತ್ತಿದೆ ಎಂದು ಪರಿಸರ ರೂರಲ್ ಡೆವಲಪ್ಮೆಂಟ್ ಸೊಸೈಟಿ ಅಧ್ಯಕ್ಷ ಮಂಗಲಾ ಎಂ ಯೋಗೀಶ್ ತಿಳಿಸಿದರು. ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿ, ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ, ಜಿಲ್ಲಾ ಏಡ್ಸ್ ನಿಯಂತ್ರಣ ಹಾಗೂ ಪ್ರತಿಬಂಧಕ ಘಟಕ ಇವರ ಸಂಯುಕ್ತ ಆಶ್ರಯದಲ್ಲಿ ಮಂಡ್ಯ ನಗರದ ಮಹಾವೀರ ವೃತ್ತದಲ್ಲಿ ಶಿವಗಂಗಾ ಸಾಂಸ್ಕೃತಿಕ ಯುವ ಕಲಾ ಸಂಘ ಜಾನಪದ ಕಲಾ ತಂಡಗಳ ಮೂಲಕ ನಡೆದ HIV ಕುರಿತ ಬೀದಿ ನಾಟಕ ಜಾಗೃತಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಹಿಂದೆ ಹಿರಿಯರು ಪೌರಾಣಿಕ ನಾಟಕಗಳ ಮುಖಾಂತರ ಅಲ್ಲಿ ಇರತಕ್ಕಂತಹ ಸತ್ಯ ಹರಿಶ್ಚಂದ್ರನ ಪಾತ್ರ ಆಗಿರಬಹುದು, ದುರ್ಯೋಧನನ ಪಾತ್ರ ಆಗಿರಬಹುದು, ಕೃಷ್ಣನ ಪಾತ್ರ ಆಗಿರಬಹುದು, ಅಲ್ಲಿ ಬರುವಂತಹ ಎಲ್ಲ ವಿಡಂಬನೆಗಳನ್ನು ಅರ್ಥ ಮಾಡಿಕೊಂಡು ತಮ್ಮ ದಿನಚರಿಯನ್ನು ತಾವು ಕೂಡ ಒಂದು ಸಾತ್ವಿಕ ನೆಲೆಗಟ್ಟಿನಲ್ಲಿ ಆರೋಗ್ಯಕರವಾದಂತಹ ಬದುಕನ್ನು ಸಾಗಿಸಬೇಕು ಅಂತ ರೂಪ ಆಯಿತು. ಇವತ್ತು ಬದಲಾಗುತ್ತಿರುವ ಜೀವನ ಶೈಲಿ, ಮೊಬೈಲ್ ನಿಮ್ಮ ಕೈಯಲ್ಲಿ ಇದೆ, ಇಷ್ಟೊಂದು ಒಂದು ದೊಡ್ಡ ಬೆರಳಲ್ಲಿ ತೋರಿಸ್ತಾ ಇದೆ. ಇಂತಹ ಸಂದರ್ಭದಲ್ಲಿ ಮಾರಕ HIV ಕಾಯಿಲೆ ಬಗ್ಗೆ ಜಾಗೃತಿ ಅಗತ್ಯ. ಇಂತಹ ನಿಟ್ಟಿನಲ್ಲಿ ಪ್ರತಿಯೊಬ್ಬರು ಆರೋಗ್ಯಕರ ಜೀವನ ಶೈಲಿ ರೂಢಿಸಿಕೊಳ್ಳಿ ಎಂದರು. ಶಿವಗಂಗಾ ಸಾಂಸ್ಕೃತಿಕ ಯುವ ಕಲಾ ಸಂಘದ ಅಧ್ಯಕ್ಷ ಸಂತೇಕ ಸಲಗೆರೆ ಬಸವರಾಜು ಮಾತನಾಡಿ, HIV ಬಗ್ಗೆ ಮಾಹಿತಿ ಪಡೆಯಲು ಈಗ ಮೊಬಲೈಸೇಷನ್ ಫಾರ್ ಏಡ್ಸ್ ಸುರಕ್ಷಾ ಅಭಿಯಾನ 2026ರ ಮೂಲಕ ಸಾರ್ವಜನಿಕರು ತಮ್ಮ ಮೊಬೈಲ್ ಮೂಲಕ QR ಕೋಡ್ ಮಾಡುವ ಮೂಲಕ ಆರೋಗ್ಯ ಸ್ಥಿತಿಗತಿಗಳನ್ನು ತಿಳಿದುಕೊಳ್ಳಬಹುದಾಗಿದೆ ಎಂದರು. ಒಂದು ಜನಜಾಗೃತಿ ಮೂಡಿಸತಕ್ಕಂಥ ಒಂದು ರೂಪಕ ಹಾಡುಗಳು ಹಾಗೂ ಜಾಗೃತಿ ಜಾಥೆಗಳ ಮುಖಾಂತರ ಜನಸಾಮಾನ್ಯರಿಗೆ ಬಂದು ಏನು ಎಲ್ಲ ಶ್ರಮಿಕ ವರ್ಗ ಇಲ್ಲಿ ಮಹಾವೀರ ವೃತ್ತದಲ್ಲಿ, ಮಂಡ್ಯ ನಗರದ ಹೃದಯ ಭಾಗದಲ್ಲಿರತಕ್ಕಂಥ ಮಹಾವೀರ ವೃತ್ತದಲ್ಲಿ ಸಮಾವೇಶಗೊಂಡಿದ್ದೀರಿಯೋ ತಾವೆಲ್ಲ ಕೂಡ ದಿನಚರಿಯನ್ನು ಪ್ರಾರಂಭಿಸುವುದು ಶ್ರಮಶಕ್ತಿ ಮುಖಾಂತರ. ನಿಮ್ಮಲ್ಲಿ ದೃಢಕಾಯವಾದಂಥ ದೇಹ ಇದ್ದರೆ, ಆರೋಗ್ಯಕರವಾದಂಥ ದೇಹ ಇದ್ದರೆ ದುಡಿದು ತಿಂತಕ್ಕಂಥ ಅವಕಾಶ ಇರ್ತದೆ. ಆದರೆ ಬೇರೆ ಬೇರೆ ರೀತಿಯ
ಕಾಯಿಲೆಗಳಿಗೆ ತುತ್ತಾದಂಥ ಸಂದರ್ಭದಲ್ಲಿ ರೋಗ ನಿರೋಧಕ ಶಕ್ತಿ ಕುಂದಿ ನಿಮ್ಮಲ್ಲಿರ್ತಕ್ಕಂಥ ಆ ಮನುಷ್ಯತ್ವ ಅಥವಾ ಬೇರೆ ಬೇರೆಯ ಆಲೋಚನೆ ಕ್ರಮಗಳಿಂದ ಆಗ್ತಕ್ಕಂಥ ಅನಾಹುತಗಳನ್ನು ತಡೆಗಟ್ಟಲಿಕ್ಕೋಸ್ಕರ ಇವತ್ತು ಜನಜಾಗೃತಿ ಮೂಡಿಸ್ತಕ್ಕಂಥ ಬೀದಿ ನಾಟಕವನ್ನ ಕರ್ನಾಟಕ ರಾಜ್ಯ ಏಡ್ಸ್ ಪ್ರಿವೆನ್ಷನ್ ಸೊಸೈಟಿಯ ವತಿಯಿಂದ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಮತ್ತು ಇತರೆ ಸಂಘ ಸಂಸ್ಥೆಗಳು ಶಿವಗಂಗಾ ಸಾಂಸ್ಕೃತಿಕ ಸಂಘ ಇಲ್ಲಿ ಸಾದರಪಡ್ತಕ್ಕಂಥ ಬೀದಿ ನಾಟಕದ ಈ ಒಂದು ತುಣುಕುಗಳನ್ನು ತಾವೆಲ್ಲ ಅರ್ಥೈಸ್ಕೋಬೇಕು. ಯಾಕೆಂದ್ರೆ ಹಿಂದೆ ಹಿರಿಯರು ಪೌರಾಣಿಕ ನಾಟಕಗಳ ಮುಖಾಂತರ ಅಲ್ಲಿರ್ತಕ್ಕಂಥ ಸತ್ಯಹರಿಶ್ಚಂದ್ರನ ಪಾತ್ರ ಆಗಿರ್ಬೋದು, ದುರ್ಯೋಧನ ಪಾತ್ರ ಆಗಿರ್ಬೋದು, ಶಕುನಿ ಪಾತ್ರ ಆಗಿರ್ಬೋದು, ಅಲ್ಲಿ ಬಂದಂಥ ಎಲ್ಲ ವಿಡಂಬನೆಗಳನ್ನ ಅರ್ಥ ಮಾಡಿಕೊಂಡು ತಮ್ಮ ದಿನಚರಿಯನ್ನು ತಾವು ಕೂಡ ಒಂದು ತಾತ್ವಿಕ ನೆಲೆಗಟ್ಟಲ್ಲಿ ಒಂದು ಆರೋಗ್ಯಕರವಾದಂಥ ಬದುಕನ್ನು ಸಾಗಿಸ್ಬೇಕು ಅಂತಕ್ಕಂಥದ್ದು ರೂಪ ಇತ್ತು. ಇವತ್ತು ಬದಲಾಗಿರ್ತಕ್ಕಂಥ ಜೀವನ ಶೈಲಿ, ಇವತ್ತು ಮೊಬೈಲ್ ನಿಮ್ಮ ಕೈಲೇ ಇದೆ, ವಿಶ್ವನೇ ಒಂದು ತೋರಿಸ್ತಾ ಇದೆ. ಇಂಥ ಸಂದರ್ಭದಲ್ಲೂ ಕೂಡ ನಾವು ಎಚ್ಚೆತ್ಕೊಂಡು ಆರೋಗ್ಯದ ಬಗ್ಗೆ ಕಾಳಜಿ ವಹಿಸ್ತಾ ಹೋದ್ರೆ ನಾವು HIV ಏಡ್ಸ್ ಅಂತಕ್ಕಂಥ ಈ ಮಾರಕ ಕಾಯಿಲೆಗಳ ಬಗ್ಗೆ ನಾವು ಜಾಗೃತರಾಗ್ತಾ ಹೋದ್ರೆ ನಮ್ಮಲ್ಲಿ ಏನಂತಂದ್ರೆ ಇವತ್ತು ಹಿಂದೆ 110 ವರ್ಷ 120 ವರ್ಷ ಬದುಕ್ತಾ ಇದ್ರು ಜೀವನ ಶೈಲಿಯಿಂದ ಇದಕ್ಕೂ. ಇವತ್ತು ನಮಗೆ 60-70 ವರ್ಷ ಅಷ್ಟೇ ಜೀವನ ಆಗ್ತಕ್ಕಂಥದ್ದು ಜೀವನ ನಮ್ಮಲ್ಲಿರ್ತಕ್ಕಂಥ ಒಂದು ಬದುಕಾಗಿದೆ. ಬಂಧುಗಳೇ, ನಾವೆಲ್ಲ ಕೂಡ 100ಕ್ಕೂ ಹೆಚ್ಚು ವರ್ಷ ಬದುಕಬೇಕು ಅಂದರೆ ಆರೋಗ್ಯಕರವಾದಂಥ ಜೀವನ ಶೈಲಿಯನ್ನು ರೂಢಿಸ್ಕೊಳ್ಬೇಕು. ಅದರಲ್ಲಿ ಇವೆಲ್ಲ ಕೂಡ ಮದ್ಯಪಾನ ಅಥವಾ ಧೂಮಪಾನದಂಥ ದುಶ್ಚಟಗಳಿಂದ ದೂರ ಇರಬೇಕು. ಅಥವಾ ಅಸುರಕ್ಷಿತ ಲೈಂಗಿಕ ಕ್ರಿಯೆ ಇವತ್ತು ಏನಾಗ್ತಾ ಇದೆ ಅಂತಂದ್ರೆ ಬೇರೆ ಬೇರೆ ಆಟೋಟೋಪಗಳಿಗೆ, ತಲ್ಲಣಗಳಿಗೆ, ಪಲ್ಲಾಟಗಳಿಗೆ ಒಳಗಾಗತಕ್ಕಂಥ ಯುವ ಸಮುದಾಯ ಬೇರೆ ಬೇರೆಯ ಆಲೋಚನೆ ರೀತಿಯಲ್ಲಿ ಜೀವನ ಶೈಲಿಯನ್ನು ರೂಢಿಸಿಕೊಂಡು ಹಲವಾರು ದುಶ್ಚಟಗಳಿಗೆ ಬಲಿಯಾಗ್ತಾ ಇದೆ. ಇವತ್ತು ದೇಶ ಕಾಯುವ ಯೋಧರಿಗಿಂತ HIV ಅಂತಕ್ಕಂಥ ರೋಗಗಳಿಂದ ಸಾಕ್ತಿರ್ತಕ್ಕಂಥ ಯುವ ಜನರ ಸಂಖ್ಯೆನೇ ಹೆಚ್ಚಾಗ್ತಾ ಇದೆ. ದೇಶ ಕಾಯ್ತಕ್ಕಂಥದ್ದು, ಸೇವಾ ಚಟುವಟಿಕೆಗಳು ಇರ್ತಕ್ಕಂಥದ್ದು ಅಥವಾ ದೇಶಕ್ಕಾಗಿ ಸಮರ್ಪಿಸ್ತಕ್ಕಂಥ ವಿಧಾನಗಳನ್ನ ಮರೆತು ಇಂಥ ದುಶ್ಚಟಗಳಿಗೆ ಬಲಿಯಾಗ್ತಕ್ಕಂಥ ಯುವ ಜನರನ್ನು ನಾವು ಕಾಣ್ತಾ ಇದ್ದೀವಿ. ಇವತ್ತು ನಶಾಮುಕ್ತ ಭಾರತ ಅಂತ ಹೇಳಿ ಭಾರತ ಸರ್ಕಾರ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆ ಸಾಕಷ್ಟು ಕಾರ್ಯಕ್ರಮ ಮಾಡ್ತಾ ಇದೆ. ನಾವು ನಶಾಮುಕ್ತ ಭಾರತವನ್ನ ಉಂಟು ಮಾಡ್ಬೇಕಂತಂದ್ರೆ ತಾವೆಲ್ಲ ಕೂಡ ಈ ಬೇರೆ ಬೇರೆ ದುಶ್ಚಟಗಳಿಗೆ, ಮದ್ಯಪಾನ, ಧೂಮಪಾನ ಸಹಿತ ಬೇರೆ ಬೇರೆ ದುಶ್ಚಟಗಳಿಂದ ದೂರ ಇರಬೇಕು. ನೀವೆಲ್ಲ ಕೂಡ ಆರೋಗ್ಯವಾದಂಥ ಸಮಾಜಕ್ಕೋಸ್ಕರ ನೀವು ಆಚರಿಸಬೇಕು. ಆರೋಗ್ಯವಾದ ಸಮಾಜದ ನಿರ್ಮಾಣಕ್ಕೋಸ್ಕರ ನೀವೆಲ್ಲ ಕೂಡ ಕುತೂಹಲಭರಿತವಾದ ಮನಸ್ಸನ್ನು ಹೊಂದಬೇಕು. ಸಾಂಕ್ರಾಮಿಕ ರೋಗಗಳ ಈ ಸಂದರ್ಭದಲ್ಲಿ ICTC ಆಪ್ತ ಸಮಾಲೋಚಕ ಶಿವಕುಮಾರ್, ಯುವ ಮುಖಂಡ ಹರೀಶ್ ಬಾಣಸವಾಡಿ, ಕಲಾವಿದರಾದ ರಾಜಣ್ಣ, ಶಿವರಾಜ್, ಹನಿಯಂಬಾಡಿ ಶೇಖರ್, ರಾಜಣ್ಣ, ನವೀನ ಕುಮಾರಿ, ಸಿದ್ದಪ್ಪ ಇತರರು ಇದ್ದರು. ತಮಿಳುನಾಡಿಗೆ ಮತ್ತೆ 9,000 ಕ್ಯೂಸೆಕ್ಸ್ ನೀರು ಬಿಡುವಂತೆ ಆದೇಶ ನೀಡಿರುವುದನ್ನು ವಿರೋಧಿಸಿ ತಮಿಳುನಾಡಿಗೆ ತಕ್ಷಣವೇ ನೀರು ಬಿಡುತ್ತಿರುವುದನ್ನು ನಿಲ್ಲಿಸಿ ರೈತರಿಗೆ ಬೆಳೆ ಬೆಳೆಯಲು ನೀರು ಬಿಡುವಂತೆ ಆಗ್ರಹಿಸಿ ಹಲಗೂರು ವೃತ್ತದಲ್ಲಿ ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಪ್ರತಿಭಟನೆ ನಡೆಸಲಾಯಿತು. ಸುವರ್ಣ ಕರ್ನಾಟಕ ರಕ್ಷಣಾ ವೇದಿಕೆಯ ಜಿಲ್ಲಾಧ್ಯಕ್ಷರಾದ ಗಿರೀಶ್ ಮಾತನಾಡಿ, ಕಾವೇರಿ ನೀರು ನಿರ್ವಹಣಾ ಪ್ರಾಧಿಕಾರ ಮಂಡಳಿ ಜುಲೈ 29ರಿಂದ ಆಗಸ್ಟ್ 24ರವರೆಗೆ ಪ್ರತಿದಿನ 12,000 ಕ್ಯೂಸೆಕ್ಸ್ ಕಾವೇರಿ ನೀರನ್ನು ತಮಿಳುನಾಡಿಗೆ ಬಿಡುವಂತೆ ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಆದೇಶ ನೀಡಿದ ಹಿನ್ನೆಲೆಯಲ್ಲಿ ನೀರು ಬಿಟ್ಟಿದ್ದರೂ ಸಹ ನಿನ್ನೆಯಿಂದ ಮತ್ತೆ ಪ್ರತಿದಿನ 9,000 ಕ್ಯೂಸೆಕ್ಸ್ ನೀರು ಬಿಡುವಂತೆ ಹೊಸ ಆದೇಶ ನೀಡಿದೆ. ಇದು ನಮ್ಮ ರಾಜ್ಯದ ಜನರಿಗೆ, ಜಿಲ್ಲೆಯ ಜನತೆಗೆ, ನಮ್ಮ ನಾಡಿನ ರೈತರಿಗೆ ಮರಣ ಶಾಸನವಿದ್ದಂತೆ. ಏಕೆಂದರೆ ಈಗಾಗಲೇ ಮುಂಗಾರು ಮಳೆ ಬಂದಿಲ್ಲ, ನಮ್ಮ ರಾಜ್ಯದಲ್ಲಿ ಬರ ತಾಂಡವವಾಡುತ್ತಿದೆ. ಆದರೂ ನಮ್ಮ ಜಿಲ್ಲೆಯನ್ನು ಬರಪೀಡಿತ ಪ್ರದೇಶವೆಂದು ಘೋಷಣೆ ಮಾಡಿಲ್ಲ. ಈ ರಾಜ್ಯದ ರೈತರಿಗೆ ಬರ ಪರಿಹಾರ ನೀಡಿಲ್ಲ. ಆದುದರಿಂದ ನಾವು ಈ ಹೋರಾಟ ಮಾಡುತ್ತಿದ್ದೇವೆ ಎಂದರು. ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮಂಡಳಿ ಈಗಾಗಲೇ ಜುಲೈ 29ರಿಂದ ಆಗಸ್ಟ್ 24ರವರೆಗೂ ಪ್ರತಿದಿನ 12,000 ಕ್ಯೂಸೆಕ್ಸ್ ತಮಿಳುನಾಡಿಗೆ ನೀರು ಬಿಡಬೇಕು ಅಂತ ಏನು ಆದೇಶ ಮಾಡಿತ್ತು, ಅದೇ ರೀತಿ ಸರ್ಕಾರ ನೀರು ಬಿಟ್ಟಿದ್ರು ಕೂಡ ಮತ್ತೆ ನಿನ್ನೆ ಕೂಡ ಒಂದು ಆದೇಶ ಹೊರಬಿದ್ದಿದೆ. ಪ್ರತಿದಿನ 9,000 ಕ್ಯೂಸೆಕ್ಸ್ ನೀರನ್ನು ತಮಿಳುನಾಡಿಗೆ ಬಿಡಬೇಕು ಅಂತ ಏನು ಆದೇಶ ಮಾಡಿದೆ, ಇದು ಈ ನಮ್ಮ ಜಿಲ್ಲೆಯ ಮತ್ತು ರಾಜ್ಯದ ಜನರಿಗೆ ಮತ್ತು ರೈತರಿಗೆ ಮರಣ ಶಾಸನ ಇದ್ದಂತೆ. ಕಾರಣ ಆದರೂ ಇಷ್ಟೇ, ಈ ವರ್ಷ ನಮಗೆ ಮುಂಗಾರು ಮಳೆ ಬಂದಿಲ್ಲ. ಈಗಾಗಲೇ ರಾಜ್ಯದಲ್ಲಿ ಬರ ತಾಂಡವಾಡ್ತಾ ಇದೆ. ಹಾಗಿದ್ರೂ ಕೂಡ ನಮ್ಮ ಜಿಲ್ಲೆಗಳನ್ನ ಬರಪೀಡಿತ ಪ್ರದೇಶ ಅಂತ ಇದುವರೆಗೂ ಘೋಷಣೆ ಮಾಡಿಲ್ಲ. ಈ ರಾಜ್ಯದ ರೈತರಿಗೆ ಬರ ಪರಿಹಾರವನ್ನು ನೀಡಿಲ್ಲ. ಹಾಗಾಗಿ ಏನು ಇವತ್ತಿನ ದಿನ ಈ ಒಂದು ಹೋರಾಟ ಮಾಡ್ತಾ ಇದ್ದೀವಿ. ತಕ್ಷಣ ಕಾವೇರಿ ನಿರ್ವಹಣಾ ಪ್ರಾಧಿಕಾರ ಮತ್ತು ನಮ್ಮ ರಾಜ್ಯ ಸರ್ಕಾರ ಎಚ್ಚೆತ್ತು ತಕ್ಷಣದಿಂದಲೇ ತಮಿಳುನಾಡಿಗೆ ಬಿಡ್ತಾ ಇರ್ತಕ್ಕಂಥ ನೀರನ್ನು ನಿಲ್ಲಿಸಿ ಈ ಜಿಲ್ಲೆಯ ಮತ್ತು ರಾಜ್ಯದ ಜನರಿಗೆ ಅನುಕೂಲವಾಗುವಂತೆ ಮತ್ತು ರೈತರ ಬೆಳೆಗಳಿಗೆ ಅನುಕೂಲವಾಗುವಂತೆ ನೀರನ್ನು ನೀಡಬೇಕಾಗುತ್ತೆ. ಇಲ್ಲದಿದ್ದರೆ ಪಕ್ಷದಲ್ಲಿ ರಾಜ್ಯಾದ್ಯಂತ ತೀವ್ರವಾದ ಹೋರಾಟವನ್ನು ಮಾಡಬೇಕಾಗುತ್ತೆ ಅಂತ ಈ ಸಂದರ್ಭದಲ್ಲಿ ಸರ್ಕಾರವನ್ನು ಒತ್ತಾಯಿಸುತ್ತೇವೆ. ಸ್ಥಳದಲ್ಲಿದ್ದ ನಾಡ ಕಚೇರಿ ಉಪ ತಹಶೀಲ್ದಾರ್ ಕೆ ನಟರಾಜ್ ರವರಿಗೆ
ಈ ಸಂದರ್ಭದಲ್ಲಿ ಮನವಿ ಪತ್ರ ಸಲ್ಲಿಸಿದರು. ಮನವಿ ಪತ್ರ ಸ್ವೀಕರಿಸಿದ ನಟರಾಜ್ ಮಾತನಾಡಿ, ಈ ವಿಚಾರವನ್ನ ಹಿರಿಯ ಅಧಿಕಾರಿಗಳ ಗಮನಕ್ಕೆ ತಂದು ಕೇಂದ್ರ ಸರ್ಕಾರಕ್ಕೆ ಕಳಿಸುವುದಾಗಿ ಭರವಸೆ ನೀಡಿದರು. ಸ್ಟ್ರೈಕ್ನಲ್ಲಿ ಪತ್ರವನ್ನು ನೀಡುತ್ತಾರೆ. ನಮ್ಮ ಹೋರಾಟದ ಪ್ರತಿಭಟಿಸಿದ್ದು ನಮ್ಮ ಪತ್ರವನ್ನು ಬೇರೆ ಸರ್ಕಾರಕ್ಕೆ ಹಿಂದೆ ನಾನು ರವಾನಿಸುತ್ತೇನೆ. ನಂತರ ಪ್ರತಿಭಟನೆಯನ್ನ ಕೈಬಿಡಲಾಯಿತು. ಇದೇ ಸಂದರ್ಭದಲ್ಲಿ ಹೋಬಳಿ ಅಧ್ಯಕ್ಷ ಸಂತೋಷ್, ಚಂದ್ರು, ಬಸಂತ್ ಕುಮಾರ್, ಪೂರ್ಣಚಂದ್ರ, ಮುನಿ, ಮಹದೇವಸ್ವಾಮಿ, ವಾಸಿಂ ಅಕ್ರಮ್, ಅಬ್ದುಲ್ ರೆಹಮಾನ್, ರಿಯಾಜ್ ಸೇರಿದಂತೆ ಇತರರು ಇದ್ದರು. ಮಕ್ಕಳ ಆರೋಗ್ಯ ಸಂವರ್ಧನೆಗೆ ಸಂಜೀವಿನಿಯಾಗಿರುವ ಹಾಲು ಅಮೃತಕ್ಕೆ ಸಮಾನವಾದ್ದರಿಂದ ಹಾಲಿಗೆ ನೀರನ್ನು ಬೆರೆಸಿ ಕಲಬೆರಕೆ ಮಾಡದೆ ರೈತ ಬಾಂಧವರು ಡೈರಿಗೆ ಪರಿಶುದ್ಧವಾದ ಹಾಲನ್ನು ಸರಬರಾಜು ಮಾಡಿ ಆರೋಗ್ಯವಂತ ಸಮಾಜದ ನಿರ್ಮಾಣಕ್ಕೆ ನಾಂದಿ ಹಾಡಬೇಕು ಎಂದು ಮಂಡ್ಯ ಜಿಲ್ಲಾ ಹಾಲು ಒಕ್ಕೂಟದ ನಿರ್ದೇಶಕ ಡಾಲು ರವಿ ಕರೆ ನೀಡಿದ್ರು. ಕೃಷ್ಣರಾಜಪೇಟೆ ತಾಲೂಕಿನ ಬೂಕನಕೆರೆ ಹೋಬಳಿಯ ಮಾಚಗೋನಹಳ್ಳಿ ಗ್ರಾಮದ ಹಾಲು ಉತ್ಪಾದಕರ ಮಹಿಳಾ ಸಹಕಾರ ಸಂಘದ ಸರ್ವ ಸದಸ್ಯರ ವಾರ್ಷಿಕ ಮಹಾಸಭೆಯನ್ನ ಜ್ಯೋತಿ ಬೆಳಗಿಸಿ ಅವರು ಉದ್ಘಾಟಿಸಿದರು. ಹಾಲು ಅಮೃತಕ್ಕೆ ಸಮಾನವಾದ್ದರಿಂದ ಹಾಲಿಗೆ ನೀರು ಸೇರಿದಂತೆ ಮೈದಾ, ವಾಷಿಂಗ್ ಸೋಡಾ, ಯೂರಿಯಾ ಮತ್ತಿತರ ಯಾವುದೇ ವಸ್ತುಗಳನ್ನು ಸೇರಿಸಿ ಕಲಬೆರಕೆ ಮಾಡದೆ ಪರಿಶುದ್ಧವಾದ ಹಾಲನ್ನು ಡೈರಿಗೆ ಸರಬರಾಜು ಮಾಡಿ ಡೈರಿಯನ್ನು ಅಭಿವೃದ್ಧಿಯ ಪಥದತ್ತ ಮುನ್ನಡೆಸುವ ಜೊತೆಗೆ ತಾವುಗಳು ಕೂಡ ಮಿಶ್ರತಳಿಯ ಹಸುಗಳು ಹಾಗೂ ಎಮ್ಮೆಗಳನ್ನು ಸಾಕಿ ಉತ್ತಮವಾದ ಗುಣಮಟ್ಟದ ಹಾಲನ್ನು ಉತ್ಪಾದನೆ ಮಾಡಿ ಹೆಚ್ಚಿನ ಲಾಭ ಗಳಿಸಬೇಕು ಎಂದು ಮನವಿ ಮಾಡಿದ್ರು. ಇಲ್ಲಿದ್ದಾಗ ಏನಪ್ಪ ಅಂದ್ರೆ ಅಲ್ಲಿಗೆ ನಡೆಯೋದು ತಪ್ಪು, ಮಳೆ ನೆನೆಯೋದು ತಪ್ಪು. ಈಗ ಅರ್ಜೆಂಟ್ ಹೋದ್ರೆ ಈ ಮನೇಲಿ ಎಲ್ಲರೂ ಹೋಗಿ ಅವರೇ ಬಂದು ಹಾಕೊಂಡ್ಬಿಡ್ತಾರೆ ಡೈರಿಗೆ. ಅಲ್ಲಿಗಾರೆ ಹೊತ್ಕೊಂಡು ಹೋಗಿ ಬೈಕ್ ತರಲೇಬೇಕಿತ್ತು ನಮ್ಮ ಅಣ್ಣ ತಂದು ಹುಡುಗರು. ಅಷ್ಟು ದೂರ ಜಾಸ್ತಿ ಅಲ್ಲಾದ್ರೂ ಹೊರಗೆ ಆಯ್ತಿಲ್ಲ, ಎಲ್ಲಿ ಎತ್ಕೊಂಡು ಹೋಗೋದು ಹೆಂಗೆ ಹೆಣ್ಮಕ್ಳು ಪಾಪ. ಹಂಗಾಗಿ ಈ ಬೋನಸ್ ವಿಚಾರ ನೋಡಿದೆ, ಎಲ್ಲ ಚರ್ಚೆ ಮಾಡಿದೆ. ಈ ವರ್ಷದ್ದು ಇನ್ನು ಈಗೇನು ಕೊಡ್ತಿಲ್ಲ, ಮುಂದಕ್ಕೆ ಕೊಡೋದು ಅದೊಂದು ಪೆಂಡಿಂಗು. ಹೋದ ವರ್ಷದ ಒಂದು ಪೆಂಡಿಂಗ್ ಇಟ್ಕೊಂಡು ಅದು 1,11,000 ಚಿಲ್ಲರೆ ಇದೆ. ಅದು ಕಳೆದ್ರೆ ಡೈರಿ ಓಪನ್ ಆದಾಗಿಂದ ಇನ್ನು 3 ವರ್ಷದ್ದು ಏನದೆ, ಈ 3 ವರ್ಷದ ಬೋನಸ್ ಇವತ್ತು ಅನೌನ್ಸ್ ಮಾಡ್ತೀವಿ. ಈಗ ನಿಮಗೂ ತೊಂದರೆ ಆಗೋದು. 2,27,000 ರೂಪಾಯಿ 24, 23, 24 ಮತ್ತು 22, 23, 21, 22 ಇಷ್ಟು ಬೋನಸ್ ನಿಮಗೆ ಕೊಡ್ತಾ ಇದ್ದೀವಿ. ಇನ್ನು ಉಳ್ಕೊಳ್ಳೋದು 24, 25, 25, 26 ಈಗ 2 ವರ್ಷದ ಇರ್ತದೆ. ಜಾಗ ಖರೀದಿವರೆಗೂ ಟೈಮ್ ಕೊಡಿ. ಯಾಕೆಂದ್ರೆ ನಿಮ್ಮ ಪೇಮೆಂಟ್ ನಿಂತರೂ ತೊಂದರೆ. ನಾನು ಬರ್ತಾ ಇದ್ದೆ, ಮೂರ್ತಿ ಹೇಳ್ತಾ ಇದ್ದ, ಸಡನ್ ಪೇಮೆಂಟ್ ಬರಲಿಲ್ಲ ಅನ್ನೋದು ಇನ್ಯಾವೊಂದು ಪೇಮೆಂಟ್ ತಂದು ಹಾಕ್ತಾ ಅಂತೀವಿ. ಎಲ್ಲ ಊರಲ್ಲೂ ಅಷ್ಟೇ. ನಾನು ಮಳಿಗೆ ಕಟ್ತಿದ್ದೆ, ಇವೆಲ್ಲ ಗೊತ್ತಿಲ್ಲ, ಪೇಮೆಂಟ್ ಕೊಡೋಕೆ ಕೇಳೋ, ಅವ್ನು ಯಾರು ಕಟ್ಟಕ್ಕೆ ಕೇಳೋದು ಅಂತಾರೆ. ಅವ್ರು ಯಾರೋ ತೊಂದರೆ ಇರ್ತದೆ, ಸಂಘ ಸಂಸ್ಥೆ ದುಡ್ಡು ಎತ್ಕೊಂಡಿರ್ತಾರೆ, ಧರ್ಮಸ್ಥಳ ಸಂಘದಲ್ಲ ಇನ್ನೊಂದು ಮರ್ಯಾದೆ ಹೋಗ್ತದೆ ಅಂತ ಅದು ಹೇಳ್ಕೊಳಕ್ಕಾಗದೆ ಇಲ್ಲಿ ಬಂದು ಡೈರಿ ಸೆಕ್ರೆಟರಿನ ಬೈಯೋದು. ಅದು ಆಗದ್ ಬೇಡ. ಅದಕ್ಕೂ ಒಂದು 2 ಲಕ್ಷ ಚಿಲ್ಲರೆ ಉಳ್ಕೊಂಡಿರ್ತದೆ. ಇನ್ನು 2,27,607 ರೂಪಾಯಿ ನಿಮ್ಮ ಬೋನಸ್ ಆಗಿ ಎಲ್ಲ ಲೆಕ್ಕಾಚಾರನ ಇವತ್ತು ನಾಳೆ ಮಾಡಿ ಗೌರಿ ಹಬ್ಬದೊಳಗಡೆ ನಿಮಗೆ ಬೋನಸ್ ಕೊಡಿಸೋ ಜವಾಬ್ದಾರಿ ನಂದು. ಸಭೆಯಲ್ಲಿ ಮಾರ್ಗದ ವಿಸ್ತರಣಾಧಿಕಾರಿ ಜಗದೀಶ್ ಭಾಗವಹಿಸಿ ಹಾಲು ಉತ್ಪಾದಕರ ಪ್ರಶ್ನೆಗಳಿಗೆ ಉತ್ತರಿಸಿದರು. ಇದೇ ಸಂದರ್ಭದಲ್ಲಿ ಡೈರಿಗೆ ಅತಿ ಹೆಚ್ಚು ಹಾಲು ಸರಬರಾಜು ಮಾಡಿದ ಹಾಲು ಉತ್ಪಾದಕರು ಹಾಗೂ ಪ್ರತಿಭಾವಂತ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಿ ಗೌರವಿಸಲಾಯಿತು. ಸಂಘದ ಅಧ್ಯಕ್ಷೆ ಸುಂದ್ರಮ್ಮ ರವಿ, ಕಾರ್ಯದರ್ಶಿ ಚಂದ್ರಪ್ರಭಾ ಮೂರ್ತಿ, ರುಕ್ಮಿಣಿ ಮಂಜು ಇನ್ನಿತರರಿದ್ದರು. ಕೃಷ್ಣರಾಜಪೇಟೆ ತಾಲೂಕಿನ ಮಾದಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯ ಆವರಣದಲ್ಲಿ ನೋಟ್ಬುಕ್ ಬ್ಯಾಗ್ ವಿತರಣಾ ಕಾರ್ಯಕ್ರಮವನ್ನು ಆಯೋಜನೆ ಮಾಡಲಾಗಿತ್ತು. ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರುವ ಮಾದಾಪುರ, ಕೊಪ್ಪಲು, ಚಿನ್ನೇನಹಳ್ಳಿ, ಕೋಟಹಳ್ಳಿ, ಗೊಂದಿಹಳ್ಳಿ, ಗಾಣದಹಳ್ಳಿ, ಗೊಡೆಹೊಸಳ್ಳಿ ಸೇರಿದಂತೆ ಎಲ್ಲಾ ಸರ್ಕಾರಿ ಶಾಲೆಯ ಮಕ್ಕಳಿಗೆ ಉಚಿತ ನೋಟ್ಬುಕ್ ಮತ್ತು ಬ್ಯಾಗ್, ನೀರಿನ ಬಾಟಲ್, ರೈನ್ ಕೋಟ್, ಆಟದ ಸಮವಸ್ತ್ರಗಳನ್ನು ಹೊಸಕೋಟೆಯ ಸಮಾಜ ಸೇವಕರಾದ ಪುಷ್ಪಾ ಮತ್ತು ಜಿ ನಾಗರಾಜುರವರ ಸಹಕಾರದೊಂದಿಗೆ ಅವರ ಪರವಾಗಿ ನಾಗರಾಜುರವರ ಅಭಿಮಾನಿಯಾದ ಯೋಗೇಶ್ ವಿತರಿಸಿದರು. ನಂತರ ಮಾತನಾಡಿದ ನಾಗರಾಜುರವರು, ಕಳೆದ 2 ವರ್ಷದಿಂದ ಮಾದಾಪುರ ಗ್ರಾಮದ ಶಾಲೆಗೆ ತುಂಬಾ ದೊಡ್ಡ ಮಟ್ಟದ ಕೊಡುಗೆಯನ್ನ ನೀಡುತ್ತಾ ಬಂದಿದ್ದಾರೆ. ಕಳೆದ ವರ್ಷ ಶಾಲೆಯ ಮಕ್ಕಳ ಅನುಕೂಲಕ್ಕಾಗಿ 2 ಶಾಲಾ ವಾಹನಗಳನ್ನು ಕೊಡುಗೆಯಾಗಿ ನೀಡಿದ್ರು. ಅದೇ ರೀತಿ ಮಾದಾಪುರ ಗ್ರಾಮದ ಸರ್ಕಾರಿ ಪ್ರೌಢಶಾಲೆಯನ್ನು ದತ್ತು ಪಡೆದು ಶಾಲೆಯ ಅಭಿವೃದ್ಧಿಯತ್ತ ಕೊಂಡೊಯ್ದಿದ್ದಾರೆ ಎಂದರು. ಕಾರ್ಯಕ್ರಮಕ್ಕೆ ಶಾಲೆಗೆ ಆಗಮಿಸಿದಾಗ ನಾನು ನಮ್ಮ ಜಿ ನಾಗರಾಜರವರಿಂದ ಈ ಶಾಲೆಯಲ್ಲಿ ಅತಿ ಹೆಚ್ಚು SLC ಯಾರು ಅತಿ ಹೆಚ್ಚು ಅಂಕವನ್ನು ಪಡೀತಾರೆ ಅವ್ರಿಗೆ 25,000 ಬಹುಮಾನ ಕೊಡ್ತೀನಿ ಅಂತ ಒಪ್ಕೊಂಡಿದ್ದು. ಅದು ಕೂಡ ಈ ಕಾರ್ಯಕ್ರಮದಲ್ಲಿ ಈಗ ಹಿತಶ್ರೀ ಮತ್ತು ರಶ್ಮಿ ಮತ್ತೆ ಹಿತಾಶ್ರೀ ನಿತಿನ್ ಅವರಿಗೆ ಐಶ್ವರ್ಯ 3 ಜನಕ್ಕೆ 25,000 ಬಹುಮಾನವನ್ನು ನೀಡ್ತಾ ಇದ್ದೀವಿ. ಹಾಗೂ
ಈ ಕಾರ್ಯಕ್ರಮಕ್ಕೆ ಆಗಮಿಸಿರುವಂತಹ ಎಲ್ಲ ನಮ್ಮ ಮಾದಾಪುರ ಗ್ರಾಮ ಪಂಚಾಯತಿ ವ್ಯಾಪ್ತಿಯ ಎಲ್ಲ ಶಾಲೆಯ ಪೋಷಕರುಗಳಿಗೆ, STM ಸದಸ್ಯರುಗಳಿಗೆ ಹಾಗೂ ಶಾಲಾ ಶಿಕ್ಷಕ ವೃಂದರಿಗೆ, ಇದಕ್ಕಿಂತ ಹೆಚ್ಚಾಗಿ ನಮ್ಮ ಕಡೆಗೆ ಹೋಗ್ಬಿಟ್ಟು ಇದೇ ಶಾಲೆಯಲ್ಲಿ 8 ವರ್ಷ ಮುಖ್ಯ ಶಿಕ್ಷಕರಾಗಿ ಇದೇ ಶಾಲೆಯಲ್ಲಿ ಈ ಶಾಲೆನ ಉಳಿಸೋದಕ್ಕೆ ಅವರು ಕೂಡ ಒಂದು ಪಿಲ್ಲರು, ನಮ್ಮ ಸರ್ ಅವರು ಕೂಡ ಈ ಕಾರ್ಯಕ್ರಮಕ್ಕೆ ಆಗಮಿಸಿದ್ದಾರೆ. ಅವರು ಕೂಡ ವಂದನೆಯನ್ನು ಅರ್ಪಿಸ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿದ ಪ್ರತಿಯೊಬ್ಬರಿಗೂ ಧನ್ಯವಾದ. PLD ಬ್ಯಾಂಕ್ ಮಾಜಿ ನಿರ್ದೇಶಕ ಚಂದ್ರಶೇಖರ್ ಮಾತನಾಡಿ, ಸರ್ಕಾರಿ ಶಾಲೆಯಲ್ಲಿ ಓದುವ ಗ್ರಾಮೀಣ ಪ್ರದೇಶದ ಮಕ್ಕಳ ಶೈಕ್ಷಣಿಕ ಪ್ರಗತಿಗಾಗಿ ಹೊಸಕೋಟೆಯ ಸಮಾಜ ಸೇವಕರಾದ ಜಿ ನಾಗರಾಜುರವರ ಸಹಯೋಗದಲ್ಲಿ ಸುಮಾರು 500ಕ್ಕೂ ಹೆಚ್ಚು ಸರ್ಕಾರಿ ಶಾಲೆಯ ವಿದ್ಯಾರ್ಥಿಗಳಿಗೆ ನೋಟ್ಬುಕ್, ಬ್ಯಾಗ್, ಪೆನ್ನು, ಕ್ರೀಡಾ ಸಾಮಗ್ರಿ, ಸಮವಸ್ತ್ರ, ಕೊಡೆ, ರೈನ್ಕೋಟ್ಗಳನ್ನು ನಮ್ಮ ಗ್ರಾಮದ ಯುವ ಮುಖಂಡ ಯೋಗೇಶ್ ಅವರು ವಿತರಣೆ ಮಾಡಿದ್ದಾರೆ ಎಂದರು. ಅವರಿಗೆ ಈ ಸಮಾಜದಲ್ಲಿರುವಂಥ ಅಂಕು ಡೊಂಕುಗಳನ್ನು ತಿದ್ದುವ ಆಸೆ, ಜೊತೆಗೆ ನಿಮ್ಮಂಥ ಮಕ್ಕಳಿಗೆ ಸೇವೆಯನ್ನು ಮಾಡುವ ಮೂಲಕ ಪುಣ್ಯವನ್ನು ಪಡೆಯುವ ಆಸೆ ಅಲ್ವಾ? ಏನನ್ನ ಪಡೆಯುವ ಆಸೆ? ಪುಣ್ಯ ಅಂದ್ರೇನು? ಏನು ಒಳ್ಳೆದನ್ನ ಪಡೆಯುವ ಆಸೆ. ಅದಕ್ಕೋಸ್ಕರ ಏನ್ ಮಾಡ್ತಿದ್ರು ಅವರು, ಅವ್ರಿಗೆ ಬೇಕಾದಂತಹ ಮಕ್ಕಳು ಪ್ರೀತಿ, ಎಲ್ಲಿ ಪ್ರೀತಿ ಬೇಕೋ ಆ ಪ್ರೀತಿ ಕೊಡಬೇಕು ಆ ಮಕ್ಕಳಿಗೆ ಏನೇನು ಕೊಡ್ತಿದ್ರು. ಆಮೇಲೆ ಈ ಸಂದರ್ಭದಲ್ಲಿ ಮಾದಾಪುರ ಗ್ರಾಮದ ಯುವ ಮುಖಂಡ ಯೋಗೇಶ್, ಮಾನಸ, PLD ಬ್ಯಾಂಕ್ ಮಾಜಿ ನಿರ್ದೇಶಕರಾದ ಚಂದ್ರಶೇಖರ್, ಚೇತನ್ ಇನ್ನಿತರರಿದ್ದರು. ಮಂಡ್ಯ ತಾಲೂಕಿನ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಸಿದ್ದಯ್ಯನಕೊಪ್ಪಲು ಗ್ರಾಮದ ಡೈರಿ ಸಮೀಪ ಗ್ರಾಮ ಪರಿಮಿತಿಯಲ್ಲಿ 50 ಲಕ್ಷ ರೂಪಾಯಿಗಳ ವೆಚ್ಚದಲ್ಲಿ ರಸ್ತೆ ಅಭಿವೃದ್ಧಿ ಕಾಮಗಾರಿಗೆ ಜೆಸ್ಕಾಂ ಅಧ್ಯಕ್ಷ ಹಾಗೂ ಶ್ರೀರಂಗಪಟ್ಟಣ ವಿಧಾನಸಭಾ ಕ್ಷೇತ್ರದ ಶಾಸಕ AB ರಮೇಶ್ ಬಂಡಿ ಸಿದ್ದೇಗೌಡ ಗುದ್ದಲಿ ಪೂಜೆ ನೆರವೇರಿಸಿದ್ರು. ನಂತರ ಮಾತನಾಡಿದ ಅವರು, ಬಹಳ ದಿನಗಳಿಂದ ನೆನೆಗುದಿಗೆ ಬಿದ್ದಿದ್ದ ಸಿದ್ದಯ್ಯನಕೊಪ್ಪಲು ಡೈರಿ ಸಮೀಪದ ರಸ್ತೆ ಅಭಿವೃದ್ಧಿಗೆ ಚಾಲನೆ ನೀಡಲಾಗಿದೆ. ಗುತ್ತಿಗೆದಾರರು ಗುಣಮಟ್ಟದ ಕಾಮಗಾರಿಯನ್ನು ಮಾಡುವಂತೆ ತಿಳಿಸಿದರು. ಸೆಪ್ಟೆಂಬರ್ 11ರಂದು ಶ್ರೀರಂಗಪಟ್ಟಣದ ಜೂನಿಯರ್ ಕಾಲೇಜು ಆವರಣದಲ್ಲಿ ಬೃಹತ್ ಉದ್ಯೋಗ ಮೇಳ ಹಮ್ಮಿಕೊಳ್ಳಲಾಗಿದೆ. ವಿದ್ಯಾರ್ಥಿಗಳು ಹಾಗೂ ಯುವಕರು ಉದ್ಯೋಗ ಮೇಳದಲ್ಲಿ ಭಾಗವಹಿಸುವ ಮೂಲಕ ಉದ್ಯೋಗ ಮೇಳವನ್ನು ಉಪಯೋಗಿಸಿಕೊಳ್ಳಬೇಕೆಂದು ಹೇಳಿದರು. ಭಾಳ ದಿವಸದಿಂದ ಪೆಂಡಿಂಗ್ ಇದ್ದಂಥ ಈ ಡೈರಿ ರಸ್ತೆ ಚಾಲನೆ ಕೊಟ್ಟಿದ್ದೀವಿ. ಜೊತೆಗೆ ಸೆಪ್ಟೆಂಬರ್ 11ನೇ ತಾರೀಕು ಶ್ರೀರಂಗಪಟ್ಟಣದಲ್ಲಿ ಉದ್ಯೋಗ ಮೇಳ ಮಾಡ್ತಾಯಿದ್ದೀವಿ. ದಯಮಾಡಿ ಸಾರ್ವಜನಿಕರು ಇದನ್ನು ಉಪಯೋಗಿಸ್ಕೋಬೇಕು. ನಮ್ಮ ಯುವಕ ಮಿತ್ರರು ಬಂದು ಭಾಗವಹಿಸಿ ನಿಮ್ಮ ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಮಲ್ಟಿನ್ಯಾಷನಲ್ ಕಂಪ್ನಿಯಿಂದ ಹಿಡಿದು ಸಣ್ಣ ಪುಟ್ಟ PUC ಪಾಸ್ ಆಗಿರೋರಿಂದ ಹಿಡಿದು ಎಲ್ಲರಿಗೂ ಉದ್ಯೋಗ ಕೊಡ್ತಕ್ಕಂಥ ಒಂದು ಕೆಲಸ ಪ್ರಾರಂಭ ಮಾಡಿದ್ವಿ. ಕನಿಷ್ಠ ಒಂದು 500 ಜನಕ್ಕೆ ಅಲ್ಲೇ ಉದ್ಯೋಗದ ಇದನ್ನು ಅಪಾಯಿಂಟ್ಮೆಂಟ್ ಆರ್ಡ್ರ್ ಕೊಡಬೇಕು ಅಂತ ವಿನಂತಿ ಮಾಡಿದ್ದೇನೆ. ಸಾಕಷ್ಟು ಶ್ರಮ ತೆಗೆದುಕೊಂಡು ನಾವು ನಮ್ಮ ಸ್ನೇಹಿತರೆಲ್ಲ ಒಡಗೂಡಿ ಮಾಡ್ತಾಯಿದ್ದೇವೆ. ಶ್ರೀರಂಗಪಟ್ಟಣದಲ್ಲಿ ಮಾಡ್ತೇವೆ. ಪ್ಲೇಸು ನಮ್ಮ ಜೂನಿಯರ್ ಕಾಲೇಜು, ಶ್ರೀರಂಗಪಟ್ಟಣದ ಬಸ್ ಸ್ಟ್ಯಾಂಡ್ ಪಕ್ಕದ ಜೂನಿಯರ್ ಕಾಲೇಜಲ್ಲಿ ಮಾಡ್ತಾಯಿದ್ದೀವಿ. ದಯಮಾಡಿ ಬನ್ನಿ, ಭಾಗವಹಿಸಿ. ನಿಮ್ಮ ಸಹಕಾರ ಇರಲಿ. ನಮ್ಮೆಲ್ಲ ವಿದ್ಯಾರ್ಥಿಗಳು, ನಮ್ಮ ಯುವಕ ಮಿತ್ರರು ಬಂದು ಭಾಗವಹಿಸಬೇಕು ಅಂತ ಕೇಳ್ತೀವಿ. ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಮಾಜಿ ಸದಸ್ಯರಾದ SB ರಮೇಶ್, ಶಿವಣ್ಣ, ಮುಖಂಡರಾದ ರಘು, ಕ್ಯಾತೇಗೌಡ, ಸುಧೀನ್ ಕುಮಾರ್, ಅನಿಲ್ ಕುಮಾರ್, ರಾಮು ಇನ್ನಿತರರಿದ್ದರು. ಭಾರತ ಸೇವಾದಳ ಮಂಡ್ಯ ಜಿಲ್ಲೆ ಹಾಗೂ ಸೇಂಟ್ ಜಾನ್ ಆಂಬ್ಯುಲೆನ್ಸ್ ವತಿಯಿಂದ ಪ್ರಶಸ್ತಿ ಪ್ರದಾನ ಮತ್ತು ಪ್ರತಿಭಾ ಪುರಸ್ಕಾರ ಕಾರ್ಯಕ್ರಮವನ್ನು ಆಗಸ್ಟ್ 26ರ ಗುರುವಾರ ಬೆಳಗ್ಗೆ 11 ಗಂಟೆಗೆ ಮಂಡ್ಯ ನಗರದ ಅಶೋಕನಗರದ ಬಾಲಭವನದಲ್ಲಿ ಆಯೋಜಿಸಲಾಗಿದೆ ಎಂದು ಭಾರತ ಸೇವಾದಳದ ಕಾರ್ಯದರ್ಶಿ GV ನಾಗರಾಜು ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಕಾರ್ಯಕ್ರಮವನ್ನು ರಾಜ್ಯ ಮಹಿಳಾ ಆಯೋಗದ ಅಧ್ಯಕ್ಷೆ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಉದ್ಘಾಟಿಸಲಿದ್ದು, ಭಾರತ ಸೇವಾದಳ ಅಧ್ಯಕ್ಷ BC ಶಿವಾನಂದ ಅಧ್ಯಕ್ಷತೆ ವಹಿಸಲಿದ್ದಾರೆ ಎಂದರು. ಸ್ವಾತಂತ್ರ್ಯ ಸೇನಾನಿ ಪದ್ಮಭೂಷಣ ಡಾಕ್ಟರ್ ನಾಸು ಹರ್ಡಿಕರ್ ಪ್ರಶಸ್ತಿಯನ್ನು KB ಚಂದು, ಕಮಲ್ ಕುಮಾರ್, ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರಿಗೆ ಹಾಗೂ ಸಮಾಜ ಸೇವಕ ಡಾಕ್ಟರ್ YS ರಾಮರಾವ್ ಪ್ರಶಸ್ತಿಯನ್ನು ಡಾಕ್ಟರ್ ಪ್ರಕಾಶ್ ಗುಪ್ತಾ, ಶಿವಶಂಕರ್ ಹಾಗೂ ಡಾಕ್ಟರ್ MGR ಅರಸ್ ಅವರಿಗೆ 5,000 ರೂಪಾಯಿ ನಗದಿನೊಂದಿಗೆ ಪ್ರದಾನ ಮಾಡಲಾಗುವುದು ಎಂದು ತಿಳಿಸಿದರು. ಇದೇ ವೇದಿಕೆಯಲ್ಲಿ SSLC ಮತ್ತು PUCಯಲ್ಲಿ ಅತಿ ಹೆಚ್ಚು ಅಂಕ ಗಳಿಸಿದ ಸುಮಾರು 1,000 ವಿದ್ಯಾರ್ಥಿಗಳಿಗೆ ನಗದು ಬಹುಮಾನ ಹಾಗೂ ಪ್ರಶಸ್ತಿ ನೀಡಲಾಗುವುದು. ಶಾಸಕ P ರವಿಕುಮಾರ್ ಗಣಿಗ ಪ್ರಶಸ್ತಿ ಪ್ರದಾನ ಮಾಡುವರು. ಪ್ರತಿಭಾ ಪುರಸ್ಕಾರಕ್ಕೆ 925 ಅರ್ಜಿಗಳು ಬಂದಿದ್ದು, 90%ಕ್ಕಿಂತ ಹೆಚ್ಚು ಅಂಕ ಗಳಿಸಿದ ವಿದ್ಯಾರ್ಥಿಗಳಿಗೆ 300 ರು ನಗದು ಮತ್ತು ಪ್ರಶಸ್ತಿ ಫಲಕ ನೀಡಲಾಗುವುದು.
60% 80 ಅಂಕ ಗಳಿಸಿದವರಿಗೆ ಪ್ರತಿಭಾ ಪುರಸ್ಕಾರ ಮಾಡಲಾಗುವುದು ಎಂದು ವಿವರಿಸಿದರು. ಮಾಜಿ ಸಚಿವ MS ಆತ್ಮಾನಂದ, ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಶೋಭಾ ರಾಣಿ, ನಗರಸಭೆ ಆಯುಕ್ತೆ ಪಂಪಶ್ರೀ, ವಿಜಯಲಕ್ಷ್ಮಿ ರಘುನಂದನ್, ಮೂಡಾ ಅಧ್ಯಕ್ಷ BP ಪ್ರಕಾಶ್, ಗೀತಾಲಕ್ಷ್ಮಿ ಇನ್ನಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸುವರು ಎಂದು ಮಾಹಿತಿ ಹಂಚಿಕೊಂಡರು. ಭಾರತ ಸೇವಾದಳ ಮತ್ತು ಸೈಂಟ್ ಜಾನ್ ಆಂಬ್ಯುಲೆನ್ಸ್ ಸಂಯುಕ್ತವಾಗಿ ಪ್ರತಿ ವರ್ಷವೂ ಕೂಡ ಮಂಡ್ಯ ಜಿಲ್ಲೆಯಲ್ಲಿ SSLC ಮತ್ತು PUCಯಲ್ಲಿ ಪಾಸ್ ಮಾಡಿರ್ತಕ್ಕಂಥ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರವನ್ನು ನಾವು ಹಮ್ಮಿಕೊಳ್ತಾ ಇದ್ದೀವಿ. ಅದನ್ನು ಯಾವ ರೀತಿ ಅಂತ ಹೇಳಿದ್ರೆ, ಕಳೆದ ಬಾರಿ ನಾವು 70% ಮೇಲೆ ಅಂತ ಹೇಳಿದ್ವಿ. ಈ ಸಾಲಿನಲ್ಲಿ 90% ಮೇಲ್ಪಟ್ಟು ಬರ್ತಕ್ಕಂಥ ಮಕ್ಕಳಿಗೆ ಕ್ಯಾಶ್ ಪ್ರೈಸು ಮತ್ತು ಸರ್ಟಿಫಿಕೇಟನ್ನು ನಾವು ಕೊಡ್ತಾ ಇದ್ದೇವೆ. ಅದೇ ರೀತಿ 60% ಮೇಲ್ಪಟ್ಟು 80-90% ಇರ್ತಕ್ಕಂಥ ಮಕ್ಕಳಿಗೆ ನಾವು ಪ್ರತಿಭಾ ಪುರಸ್ಕಾರ ಬಹುಮಾನ ಮತ್ತು ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದೀವಿ. ಪ್ರತಿ ವರ್ಷವೂ ಕೂಡ ಇದು ವರ್ಷದಿಂದ ವರ್ಷಕ್ಕೆ ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಕಳೆದ ಬಾರಿ ನಾವು ಕೊಟ್ಟಾಗ ನಾವು 450 ಮಕ್ಕಳಿಗೆ ಈ ಬಹುಮಾನವನ್ನು ಕೊಟ್ಟಿದ್ವಿ. ಈ ಸಾಲಿನಲ್ಲಿ ನಾನು ಸ್ವಲ್ಪ ತಡ ಆಗಿದ್ದರೂ ಕೂಡ ನಾನು ಅಮೆರಿಕದಲ್ಲಿ ಇದ್ದಾಗಲೇ ಈ ಒಂದು ನೋಟಿಫಿಕೇಷನ್ ಕೊಟ್ಟಿದ್ದೆ. 1 ತಿಂಗಳು ಟೈಮನ್ನು ಕೊಟ್ಟಿದ್ವಿ. ಆಗ ಜುಲೈ 10ರವರೆಗೆ ನಮಗೆ ಸುಮಾರು 925 ಅರ್ಜಿಗಳು ನಮಗೆ ಬಂದಿವೆ. ಅದರಲ್ಲಿ SSLC ಒಳಗೆ 90ರಿಂದ 100ವರೆಗೆ ಇರ್ತಕ್ಕಂಥ ಪರ್ಸೆಂಟೇಜು 238 ಬಂದಿದೆ. PUCನಲ್ಲಿ 90ರಿಂದ 100ವರೆಗೆ ಇರ್ತಕ್ಕಂಥದ್ದು 192 ಅರ್ಜಿಗಳು ಬಂದಿದೆ. ಮತ್ತು 60% ಮೇಲೆ ಉಳಿದ ಸಾಕಷ್ಟು ಅರ್ಜಿಗಳು ಬಂದಿದೆ. ನಾವು ಎಲ್ಲ ಮಕ್ಕಳಿಗೂ ಕೂಡ 90% ಮೇಲೆ ಗಳಿಸಿದವರಿಗೆ ಕ್ಯಾಶ್ ಬಹುಮಾನವನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ 60% ಬಂದವರಿಗೆ ಬಹುಮಾನ ಪ್ಲಸ್ ಸರ್ಟಿಫಿಕೇಟನ್ನು ಕೊಡ್ತಾ ಇದ್ದೇವೆ. ಮತ್ತು ಇದೇ ಸಂದರ್ಭದಲ್ಲಿ ಪ್ರಪ್ರಥಮ ಬಾರಿಗೆ ಸೈಂಟ್ ಜಾನ್ ಆಂಬ್ಯುಲೆನ್ಸಿಂದ ಪ್ರತಿಭಾ ಪ್ರಶಸ್ತಿ ಪ್ರದಾನ ಮತ್ತು ಭಾರತ ಸೇವಾದಳದಿಂದ ಇದೇ ಪ್ರಪ್ರಥಮ ಬಾರಿಗೆ ಸೇವಾದಳ ಸಂಸ್ಥಾಪಕರಾದ ನಾಸು ಹರ್ಡೀಕರ್ ಅವರ ಹೆಸರಿನಲ್ಲಿ ಪ್ರಶಸ್ತಿಯನ್ನು ನಾವು ಈ ಸಾಲಿನಿಂದ ಪ್ರಾರಂಭ ಮಾಡ್ತಾ ಇದ್ದೇವೆ. ಪ್ರಶಸ್ತಿಯ ಮೊಬಲಗು 5,000 ರೂಪಾಯಿ ಅದರ ಜೊತೆಗೆ ಇರುತ್ತೆ. ಪ್ಲಸ್ ಫಲಕಗಳು ಇವೆಲ್ಲವನ್ನು ಒಳಗೊಂಡಿರುತ್ತೆ. ಶಾಲು ಮತ್ತು ಫಲಕಗಳು ಒಳಗೊಂಡಿರ್ತವೆ. ಈ ಸಾಲಿನಲ್ಲಿ ಈ ಒಂದು ಪ್ರಶಸ್ತಿಯನ್ನು ಪ್ರಪ್ರಥಮವಾಗಿ ನಮ್ಮ ಮಂಡ್ಯ ಜಿಲ್ಲೆಯ ಹಿರಿಯರು, ಸ್ವಾತಂತ್ರ್ಯ ಹೋರಾಟಗಾರರು ಮತ್ತು ವೀರಣ್ಣಗೌಡ ಕಾಲೇಜಿನ ಅಧ್ಯಕ್ಷರು ಆದ ಶ್ರೀಯುತ KT ಚಂದೂರವರಿಗೆ ಈ ಪ್ರಶಸ್ತಿಯನ್ನು ಪ್ರಥಮವಾಗಿ ನಾವು ಅವರಿಗೆ ಈ ಪ್ರಶಸ್ತಿಯನ್ನು ಕೊಡ್ತಾ ಇದ್ದೇವೆ. ಅದೇ ರೀತಿ ಶ್ರೀಯುತ ಕಮಲ್ ಕುಮಾರ್ ಅವರು ಹಾಸನ, ಇವರು ಪ್ರಧಾನ ಕಾರ್ಯದರ್ಶಿಗಳು, ಭಾರತ ಸೇವಾದಳ ರಾಜ್ಯ ಸಮಿತಿ, ಅವರಿಗೆ ಕೊಡ್ತಾ ಇದ್ದೇವೆ. ಮತ್ತು ಸಾಮಾಜಿಕ ಕೆಲಸಗಳಲ್ಲಿ ತೊಡಗಿಸ್ಕೊಂಡಿರ್ತಕ್ಕಂಥ ಡಾಕ್ಟರ್ ನಾಗಲಕ್ಷ್ಮಿ ಚೌಧರಿ ಅವರು, ಬೆಂಗಳೂರು ಅಧ್ಯಕ್ಷರು, ಮಹಿಳಾ ಆಯೋಗ, ಅವರಿಗೆ ನಾವು ಈ ಸ್ವಾತಂತ್ರ್ಯ ಸೇನಾನಿ ನಾಸು ಹರ್ಡೀಕರ್ ಪ್ರಶಸ್ತಿಯನ್ನು ನಾವು ಈ ಸಾಲಿನಿಂದ ಕೊಡ್ತಾ ಇದ್ದೇವೆ. ಅದೇ ರೀತಿ ಕಳೆದ 5-6 ವರ್ಷಗಳಿಂದ ಈ ಸಮಾಜ ಸೇವಕ ಪ್ರಶಸ್ತಿ ಡಾಕ್ಟರ್ YS ರಾಮರಾವ್ ಪ್ರಶಸ್ತಿಯನ್ನು ಅವರು ಸೈಂಟ್ ಜಾನ್ ಆಂಬ್ಯುಲೆನ್ಸ್ನ ಮಂಡ್ಯದಲ್ಲಿ ಸ್ಥಾಪನೆ ಮಾಡಿದಂಥವರಾಗಿದ್ದರು. ಈಗಾಗಲೇ 50 ವರ್ಷ ತುಂಬಿದೆ. ಅದು YS ರಾಮರಾವ್ ಪ್ರಶಸ್ತಿನ ಡಾಕ್ಟರ್ ಪ್ರಕಾಶ್ ಗುಪ್ತಾರವರು, ರಾಜ್ಯ ಅಧ್ಯಕ್ಷರು, ಸೈಂಟ್ ಜಾನ್ ಆಂಬ್ಯುಲೆನ್ಸ್, ಅವರಿಗೆ ಕೊಡ್ತಾ ಇದ್ದೇವೆ. ಅದೇ ರೀತಿ ಶಿವಶಂಕರ್ ಅವರು ಪ್ರಧಾನ ಕಾರ್ಯದರ್ಶಿಗಳು, ರಾಜ್ಯ ಸೈಂಟ್ ಜಾನ್ ಆಂಬ್ಯುಲೆನ್ಸ್, ಅವರಿಗೆ ಕೊಡ್ತಾ ಇದ್ದೇವೆ. ಮತ್ತು ಡಾಕ್ಟರ್ MGR ಅರಸ್ ಅವರು ಪ್ರಖ್ಯಾತ ಸಂಘಟಕರು, ರಾಜ್ಯ ಚುಟುಕು ಸಾಹಿತ್ಯ ಪರಿಷತ್ತನ್ನು ಪ್ರಾರಂಭ ಮಾಡಿದವರು, ಸುಮಾರು 92 ವರ್ಷ. ಅದರಲ್ಲಿ KT ಚಂದೂರವರಿಗೂ ಕೂಡ 90 ವರ್ಷದ ಮೇಲ್ಪಟ್ಟು ಇದ್ದಾರೆ. ಈ ಪ್ರಕಾಶ್ ಗುಪ್ತಾ ಶಿವಶಂಕರ್ ಅವರು ಕೂಡ 85 ವರ್ಷದ ಮೇಲ್ಪಟ್ಟಿದ್ದಾರೆ. ಅವರು ಮಾಡಿರ್ತಕ್ಕಂಥ ಸಾಧನೆಗಳಿಗೆ ನಾವು ಈ ಒಂದು ಗೋಷ್ಠಿಯಲ್ಲಿ ಭಾರತ ಸೇವಾದಳದ ಖಜಾಂಚಿ ಶಿವಪ್ರಕಾಶ್ ಬಾಬು, ನಿರ್ದೇಶಕ GV ಕುಮಾರ್, ಗಣೇಶ್ ಇದ್ದರು.
ಇದು ಬಾಂಧವ್ಯಗಳ ಬೆಸುಗೆ.